ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಈ ಸರಿ ಲಾಲ್ ಬಾಗ್ ಫ್ಲವರ್ ಶೋ ನೋಡಬೇಕು ಅಂದ್ಕೊಂಡಿದ್ರೆ, ಅದು ಕೂಡ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ, ನಮ್ಮ ಸ್ವತಂತ್ರ ದಿನಾಚರಣೆ ದಿನ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಲಾಲ್ ಬಾಗಲ್ಲಿ ಫ್ಲವರ್ ಶೋನ ನಡೆಸಲಾಗುತ್ತೆ ಸ್ನೇಹಿತರೆ. ಪ್ರತಿ ವರ್ಷವೂ ಅಂದರೆ ನಮ್ಮ ಪ್ರತಿ ವರ್ಷವೂ ಜನವರಿ ರಿಪಬ್ಲಿಕ್ ಡೇ ಆಗಲಿ ಅಥವಾ ನಮಗೆ ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆ ಆಗಲಿ, ಪ್ರತಿ 2 ಟೈಮು ಒಂದು 12 ದಿನ, 10-12 ದಿನನೇ ಅಂತ ಹೇಳ್ಬೋದು. ಈ ಥರ ನಿಮಗೆ 12 ದಿನ ನಿಮಗೆ ಫ್ಲವರ್ ಶೋನ ನಡೆಸ್ತಾರೆ ಸ್ನೇಹಿತರೆ. ಅಲ್ಲಿ ಫ್ಲವರ್ ಶೋ ನೋಡೋಕ್ಕೆ ಲಕ್ಷಾದಿ ಮಂದಿಗಳು ಬಂದು ನಮ್ಮ ಲಾಲ್ ಬಾಗಿಗೆ ಭೇಟಿ ನೀಡ್ತಾರೆ. ಹಾಗಾಗಿ ನಮ್ಮ ಹೆಮ್ಮೆ, ನಮ್ಮ ಸಂಸ್ಕೃತಿ ಆಗಿರುವಂಥ ನಮ್ಮ ಲಾಲ್ ಬಾಗ್ ಫ್ಲವರ್ ಶೋನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಈ ಸರಿ ಯಾವ ಥೀಮು, ಯಾವುದು ಡೇಟಿಗೆ ಹೋಗಬೇಕು, ಏನೇನು ಅಟ್ರಾಕ್ಷನ್ ಇದೆ, ಏನು ಥೀಮು, ಆ್ಯಕ್ಚುಲಿ ಯಾವ ಟೈಮಿಂಗು, ಎಷ್ಟು ಟಿಕೆಟ್ ಪ್ರೈಸು, ಮಕ್ಕಳಿಗೆ ಎಷ್ಟು, ಅಡಲ್ಟ್ಸಿಗೆ ಎಷ್ಟು, ವೀಕೆಂಡಲ್ಲಿ ಹೋದರೆ ಚೆನ್ನಾಗಿರುತ್ತಾ, ಬೆಸ್ಟ್ ಟೈಮು ಯಾವ ಟೈಮಲ್ಲಿ ಹೋಗಬೇಕು ಅನ್ನೋ ಎಲ್ಲ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಲಾಸ್ಟ್ ತನಕ ವಿಡಿಯೋ ನೋಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಅಥವಾ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಹೀಗೇ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಈಗ ಲಾಲ್ ಬಾಗ್ ಫ್ಲವರ್ ಶೋ ನೋಡೋದಾದರೆ ಸ್ನೇಹಿತರೆ, ಪ್ರತಿ ವರ್ಷ ನಾನು ಹೇಳಿದಾಗೆ ರಿಪಬ್ಲಿಕ್ ಡೇ ಜನವರಿ ಟೈಮಲ್ಲಿ 26ಕ್ಕೆ ಆ ಟೈಮಲ್ಲಿ ಇರುತ್ತೆ. ಆಗಸ್ಟಲ್ಲಿ ಇನ್ನೂ ಜೋರಾಗಿರುತ್ತೆ. ಡಿಫ್ರೆಂಟ್ ಥೀಮಲ್ಲಿ ಅದನ್ನು ಡಿಸೈನು ಅಥವಾ ಫ್ಲವರ್ ಶೋನ ಮಾಡಿರ್ತಾರೆ ಸ್ನೇಹಿತರೆ. ಅದನ್ನು ಕಣ್ಣು ತುಂಬ್ಕೊಳಕ್ಕೇ ಲಕ್ಷಾದಿ ಮಂದಿ ಬಂದಿರ್ತಾರೆ. ಬಟ್ ನೀವು ಯಾವ ಡೇ ಅಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಾನು ಹೇಳಿದಾಗೆ ಲಾಲ್ ಬಾಗ್ ಇದೆಯಲ್ಲ, ಅದು ಫ್ಲವರ್ ಶೋ ಇದೆಯಲ್ಲ, ಅದು ನಮ್ಮ ಬೆಂಗಳೂರಿಗೆ ಒಂಥರ ಹೆಮ್ಮೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಎಷ್ಟು ಜನ ಹೋದ್ರೂ ಅದು ಅಷ್ಟು ದೊಡ್ಡದು. ಆ್ಯಕ್ಚುಲಿ ಎಷ್ಟು ಜನ ಹೋದ್ರೂ ಏನು ಆ ಥರ ಏನು ಕ್ರೌಡೆಡ್ ಏನು ಅನಿಸಲ್ಲ. ನಮ್ಮ ಗಣರಾಜ್ಯೋತ್ಸವ ಆಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, 2 ಟೈಮಲ್ಲಿ ನಮಗೆ ಅಲ್ಲಿ ಗ್ಲಾಸ್ ಹೌಸಲ್ಲಿ ಕೂಡ ಅಷ್ಟು ಚೆನ್ನಾಗಿ ಫ್ಲವರ್ ಶೋನೆಲ್ಲ ಮಾಡಿ ಥೀಮ್ ಮುಖಾಂತರ ವರ್ಷಾನುವರ್ಷ ಡಿಫ್ರೆಂಟ್ ಥೀಮ್ ಮಾಡಿಕೊಂಡು ಆ ಥೀಮ್ ಪ್ರಕಾರ ಅವರು ಡಿಸೈನ್ ಮಾಡಿರ್ತಾರೆ. ಅದನ್ನು ನೋಡೋಕ್ಕೋಸ್ಕರ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಲಿ, ಮಕ್ಕಳುಗಳಾಗಲಿ, ತುಂಬ ಫ್ಯಾಮಿಲೀಸ್ಗಳಾಗಲಿ ಬರ್ತಾ ಇರ್ತಾರೆ. ಅವರುಗಳಿಗೆಲ್ಲ ಇದೊಂಥರ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಮುಖಾಂತರ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಒಂದೊಂದೇ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಲಾಲ್ ಬಾಗ್ ಫ್ಲವರ್ ಶೋ ಸ್ನೇಹಿತರೆ ಆಗಸ್ಟ್ ಸ್ವತಂತ್ರ ದಿನಾಚರಣೆ ಆಗಸ್ಟ್ 15th ಬರೋದ್ರಿಂದ ಆಗಸ್ಟ್ 6ರಿಂದ ಆಗಸ್ಟ್ 17 ತನಕ ಸ್ನೇಹಿತರೆ, ಆಲ್ಮೋಸ್ಟ್ ನಿಮಗೆ 11ರಿಂದ 12 ದಿನ ಸ್ನೇಹಿತರೆ ನಿಮಗೆ ಈಗ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್ ಶೋನ ನೀವು ಕಣ್ತುಂಬ್ಕೋಬೋದು ಸ್ನೇಹಿತರೆ. ಇದು ನಿಮಗೆ ವೆಸ್ಟರ್ನ್ ಗಂಗಾ ಹೆರಿಟೇಜ್ ಥೀಮ್, ಅಂದರೆ ನಿಮಗೆ ಪಶ್ಚಿಮ ಗಂಗಾ ರಾಜವಂಶಸ್ಥರು ಅಥವಾ ಅವರ ಆಳ್ವಿಕೆಯ ಥೀಮ್ನ ಇಟ್ಕೊಂಡು ಈ ಸರಿ ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಲಾಲ್ ಬಾಗ್ ಫ್ಲವರ್ ಶೋ ಬಂದ್ಬಾರ್ದನ್ನ ವೆನ್ಯೂ ನಿಮಗೆ ಗ್ಲಾಸ್ ಹೌಸು, ಲಾಲ್ ಬಾಗ್ ಬಟಾನಿಕಲ್ ಗಾರ್ಡನ್ನು, ಬೆಂಗಳೂರು. ಮಿನಿಮಮ್ಮು ನೀವು ಲಾಲ್ ಬಾಗಿಗೆ ಹೋಗ್ತಾ ಇದ್ದೀರಾ ಅಂದರೆ ಒಂದು 2 to 3 ಅಥವಾ 3 to 4 ಅವರ್ಸನ್ನ ಇಟ್ಕೊಂಡೇ ಹೋಗಬೇಕು ಸ್ನೇಹಿತರೆ. 1 to 2 ಅವರ್ಸ್ ಹೋಗ್ತಾ ಇದ್ದೀರಾ ಅಂದರೆ ನನಗೆ ಅದು ವರ್ತ್ ಇಲ್ಲ. ನೀವು ಅಲ್ಲಿ ಹೋಗಿ ಅದನ್ನು ವಿಸಿಟ್ ಮಾಡೋಕ್ಕೆ, ರೌಂಡ್ ಹೊಡಿಯೋಕ್ಕೆ ನಿಮಗೆ 1.5 or 2 ಅವರ್ಸ್ ಬೇಕಾಗುತ್ತೆ. ಹಾಗಾಗಿ ನೀವು ಕ್ಲೀನಾಗಿ ನೋಡಿಕೊಂಡು ಮಕ್ಕಳ ಜೊತೆ ಹೋಗಿ ಹಾಫ್ ಡೇ ಸ್ಪೆಂಡ್ ಮಾಡೋ ಅಥವಾ ಮಿನಿಮಮ್ 4 ಅವರ್ಸ್ ಆದರೂ ಸ್ಪೆಂಡ್ ಮಾಡೋದಂತ ಇದ್ರೆ ನೀವು ಕ್ಲೀನಾಗಿ ಹೋಗ್ಬೋದು. ಏನಕ್ಕೆ ಅಂದರೆ ಅಲ್ಲಿ ಕೂತ್ಕೊಂಡು ಸ್ಪೆಂಡ್ ಮಾಡಿ ಈ ಟೈಮಲ್ಲೆಲ್ಲ ಹೋದಾಗ ಸ್ಟಾಲ್ಗಳಾಗಲಿ ಅಥವಾ ಅಟ್ರಾಕ್ಷನ್ ಇದಾಗಲಿ, ಪ್ರತಿಯೊಂದುಗಳು ಫುಡ್ ಸ್ಟಾಲ್ಗಳಾಗಲಿ, ಬುಕ್ ಸ್ಟಾಲ್ಗಳಾಗಲಿ, ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ಗಳಾಗಲಿ, ಆಟ ಆಡೋ ಆ್ಯಕ್ಟಿವಿಟೀಸ್ಗಳು, ಪ್ರತಿಯೊಂದು ವ್ಯವಸ್ಥೆನೂ ಈ ಸರಿ ಅಲ್ಲಿ ಲಾಲ್ ಬಾಗಲ್ಲಿ ಈ ಟೈಮಲ್ಲಿ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾರೇ ಫ್ಯಾಮಿಲಿ ಜೊತೆ ಹೋಗೋದಿದ್ರು ಒಳ್ಳೆ ಅಂದರೆ 4 ಅವರ್ಸ್ ಅಥವಾ ಹಾಫ್ ಡೇ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ಶನಿವಾರ ಭಾನುವಾರ ಹೋಗೋದಾದ್ರೂ ಮಕ್ಳಿಗೆ ತುಂಬ ರಜಾ ಇರುತ್ತೆ, ಶನಿವಾರ ಭಾನುವಾರ ಹೋಗ್ತಾರೆ. ಬಟ್ ಶನಿವಾರ ಭಾನುವಾರ ತುಂಬ ಕ್ರೌಡೆಡ್ ಇರುತ್ತೆ ಸ್ನೇಹಿತರೆ. 12 ದಿನ ಇರುತ್ತೆ ಇದು. ನಿಮಗೆ ಯಾವುದಕ್ಕೋಸ್ಕರ ಒಂದು ಡೇ ಡೆಡಿಕೇಶನ್ ಮಾಡಿಕೊಂಡು ನಿಮ್ಮ ಮಕ್ಕಳನ್ನ ಅಥವಾ ಫ್ಯಾಮಿಲಿ ಕರ್ಕೊಂಡು ಬೇರೆ ಟೈಮಲ್ಲಿ ಡೇಯಲ್ಲಿ ಹೋದರೆ ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು ಸ್ನೇಹಿತರೆ. ಮಾರ್ನಿಂಗ್ 7 ಈವ್ನಿಂಗ್ 7 PM ತನಕ ನಿಮಗೆ ಫ್ಲವರ್ ಶೋ ಇರುತ್ತೆ. ಅದಾದಮೇಲೆ ವಾಟ್ ಮೇಕ್ಸ್ 2020 ಏನು ಈ ಸರಿ ಸ್ಪೆಷಲ್ ಏನು ಅಂದರೆ, ಈ ಸರಿ ಇದೆ ಅವರು ವೆಸ್ಟರ್ನ್ ಗಂಗಾ ಡೆಸ್ಟಿನಿ ಅಂದರೆ ಹಿಸ್ಟಾರಿಕಲ್ ಇದೆಯಲ್ಲ, ಅವ್ರದ್ದು ಪಶ್ಚಿಮ ಗಂಗಾ ರಾಜವಂಶಸ್ಥರು ಅಥವಾ ಆಳ್ವಿಕೆ ಮಾಡಿದಂತಹ ಅವರು ಶೋಕೇಸ್ ದ ರಿಚ್ ಹಿಸ್ಟ್ರಿ ಆಗಲಿ, ಅವ್ರ ಕಲ್ಚರ್ಗಳಾಗಲಿ, ಅದನ್ನು ಈ ಸರಿ ಅವರು ರೂಲ್ಡ್ ಮಾಡಿದ್ರಲ್ಲ, ಆ ರೂಲ್ ಮಾಡಿರೋ ಅಂಥ ಥೀಮ್ನ ಇಟ್ಕೊಂಡು ಅವರು ಇದನ್ನು ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಬಂದ್ಬಿಟ್ಟು 4th 10th ಸೆಂಚುರೀಸಲ್ಲಿ ಅವರು ಆಳ್ವಿಕೆ ಮಾಡಿದ್ದು 4th ಮತ್ತು 10th ಸೆಂಚುರೀಸಲ್ಲಿ. ಅವಾಗ ಏನೇನು ವಿಸಿಟರ್ ಕ್ಯಾನ್ ಎಕ್ಸ್ಪೆಕ್ಟು ಸ್ಪೆಕ್ಟಾಕ್ಯುಲರ್ ಫ್ಲವರ್ಸ್ ಅಂದರೆ ನಿಮಗೆ ಅವರು ಏನಂತಾರೆ ಡಿಫ್ರೆಂಟ್ ವೆರೈಟಿ ಅಂತಾರಂಥ ಫ್ಲವರ್ ಶೋ ಆಗಲಿ, ಮತ್ತು ಅವ್ರದ್ದು
ಹೆರಿಟೇಜ್ ಇನ್ಸ್ಪೈರ್ಡ್ ಫ್ಲವರ್ ಅವ್ರದ್ದು ಏನೇನು ಮೂಮೆಂಟ್ಗಳಿದ್ದು, ಕಲರ್ಫುಲ್ಲು ಅವ್ರದ್ದು ಆರ್ಟಿಸ್ಟಿಕ್ ಫ್ಲವರ್ ಅರೇಂಜ್ಮೆಂಟು, ರೇರ್ ಫ್ಲವರ್ ಪ್ಲ್ಯಾಂಟ್ಸು, ತುಂಬ ಡಿಫ್ರೆಂಟ್ ಫ್ಲವರ್ ಪ್ಲ್ಯಾಂಟ್ಸ್ಗಳಾಗಲಿ, ಬ್ಯೂಟಿಫುಲ್ ಬೊನ್ಸಾಯಿ ಡಿಸ್ಪ್ಲೇಸು, ಕ್ರಿಯೇಟಿವ್ ಸೆಲ್ಫೀಸು, ಇದನ್ನು ಹೇಳಬೇಕಾಗುತ್ತೆ. ತುಂಬ ಕ್ರಿಯೇಟಿವ್ ಸೆಲ್ಫಿ ಝೋನ್ ಕೂಡ ಇಟ್ಟಿರ್ತಾರೆ, ನೀವು ಅದನ್ನು ಕೂಡ ಇದು ಮಾಡ್ಕೋಬೋದು. ಡೆಕೋರೇಟಿವ್ ಲೈಟಿಂಗ್ ಇನ್ಸೈಡ್ ದ ಗ್ಲಾಸ್ ಹೌಸು, ತುಂಬ ಲೈಟಿಂಗ್ ಆಗಿರುತ್ತೆ. ನೀವು 6 ಗಂಟೆ ಮೇಲೆಲ್ಲ ಹೋದರೆ ತುಂಬ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಅದನ್ನು ಕೂಡ ನೀವು ಕಣ್ ತುಂಬ್ಕೋಬೋದು ಸ್ನೇಹಿತರೆ. ಅದಾದಮೇಲೆ ಮೇನ್ ಅಟ್ರಾಕ್ಷನ್ ಹೇಳಿದಲ್ಲ, ಗ್ರ್ಯಾಂಡ್ ಫ್ಲೋರಲ್ ರಿಪ್ಲಿಕಾ ಆಫ್ ದ 1300ನೇ ಇಯರ್ ಅಲ್ಲಿ ಓಲ್ಡ್ ಬೇಗೂರ್ ನಾಗನಾಥೇಶ್ವರ ಟೆಂಪಲ್ಲು, ಅವ್ರದ್ದು ಒಂದು ಅದು ಈ ವೆಸ್ಟರ್ನ್ ಗಂಗಾ ಹೆರಿಟೇಜ್ ಇದೆಯಲ್ಲ, ಆ ಟೈಮಲ್ಲಿ ಅವರು ಇದ್ದಂಥ ಟೆಂಪಲ್ಲು ಬೇಗೂರು ನಾಗನಾಥೇಶ್ವರ ಟೆಂಪಲ್, ಅದ್ರದ್ದು ಒಂದು ಗ್ರ್ಯಾಂಡ್ ಫ್ಲೋರಲ್ ಅಂದರೆ ಗ್ರ್ಯಾಂಡ್ ಅದೊಂದು ಟೆಂಪಲ್ ಥರದವರೊಂದು ಎಂಟ್ರೆನ್ಸ್ ಥರ ಮಾಡಿರ್ತಾರೆ ಫ್ಲವರ್ ಡಿಸೈನ್ ಸ್ನೇಹಿತರೆ. ಇದು ಒಂದು ತುಂಬ ಅಟ್ರಾಕ್ಷನ್ನು, ಇದನ್ನಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಅದಾದಮೇಲೆ ಅವ್ರದ್ದು ಥೀಮ್ ಹಿಸ್ಟ್ರಿ ಆಗಲಿ, ಆರ್ಕಿಟೆಕ್ಚರ್ ಆಗಲಿ, ಅವ್ರ ಕಲ್ಚರಲ್ ಹೆರಿಟೇಜ್ ಆಗಲಿ, ಎಲ್ಲ ಪ್ರತಿಯೊಂದು ಅವ್ರ ವೆಸ್ಟರ್ನ್ ಗಂಗಾ ಅವ್ರದ್ದು ರಾಜವಂಶಸ್ಥರದ 350 ಅವ್ರ ಸೆಂಚುರೀಸಲ್ಲಿ ಅಥವಾ 1000 ಆಳ್ವಿಕೆ ಮಾಡಿದಂಥ ಪ್ರತಿಯೊಂದು ಥೀಮ್ನು ನೀವು ಆರ್ಕಿಟೆಕ್ಚರ್ ಆಗಲಿ ಅವ್ರ ಹಿಸ್ಟ್ರಿ ಆಗಲಿ ಅದನ್ನು ಡಿಸೈನ್ ಮಾಡಿಕೊಂಡು ಥೀಮ್ ಮಾಡಿರ್ತಾರೆ. ಮಕ್ಕಳಿಗಳಿಗೆಲ್ಲ ಒಂಥರ ಹಬ್ಬನೇ ಅಂತಲೇ ಹೇಳ್ಬೋದು. ಈ ಫ್ಲವರ್ ಶೋನ ಮಾರ್ನಿಂಗ್ 7ರಿಂದ 7 PM ತನಕ ಇರುತ್ತೆ. ನೀವೇನಾದರೂ ನೋಡಬೇಕು, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಬೇಕು ಅಂದರೆ ಮಾರ್ನಿಂಗ್ ವಿಸಿಟ್ ಮಾಡಿ, ಹೈಲಿ ರೆಕಮೆಂಡೆಡ್. ಏನಕ್ಕೆ ಅಂದರೆ ತುಂಬ ಜನ 11 ಗಂಟೆ 12 ಗಂಟೆ ತನಕ ಬರಲ್ಲ. 11ರಿಂದ 4 ಗಂಟೆ ತನಕ ಕ್ರೌಡೆಡ್ ಇರುತ್ತೆ, 4ರಿಂದ 7 ತನಕ ಹೆವಿ ಕ್ರೌಡೆಡ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೋಡಿಕೊಂಡು ನೀವು ಇದನ್ನು ವೀಕ್ಷಣೆ ಮಾಡಿ ವಿಸಿಟ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ನಿಮಗೆ ಮೇನ್ ಬೇಕಾಗಿರೋದು ಟಿಕೆಟಿಂಗ್ ಸ್ನೇಹಿತರೆ. ನೀವು ವೀಕ್ ಡೇಸಲ್ಲಿ ಹೋದರೆ ಅಂದರೆ ವೀಕೆಂಡ್ ಬೇರೆ ಇರುತ್ತೆ. ವೀಕೆಂಡು ಅಡಲ್ಟ್ಸಿಗೆಲ್ಲ 100 ರೂಪೀಸ್ ಇರುತ್ತೆ, ಮತ್ತು ಅಡಲ್ಟ್ಸಿಗೆ ನಾರ್ಮಲ್ ಡೇಸ್ಗಳಲ್ಲಿ ನಿಮಗೆ ಮಂಡೇ ಟು ಫ್ರೈಡೇ ಹೋದರೆ ನಿಮಗೆ 80 ರೂಪೀಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ 30 ರೂಪೀಸ್ ಇರುತ್ತೆ. ಯೂನಿಫಾರ್ಮಲ್ಲಿ ಯಾರ್ಯಾರು ಸ್ಕೂಲ್ ಮಕ್ಕಳು ಹೋಗ್ತಾರೆ ಅವರಿಗೆಲ್ಲ ಫ್ರೀ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಮಕ್ಕಳು ಸ್ಟೂಡೆಂಟ್ಸ್ಗಳೆಲ್ಲ ಹೋಗ್ತಾ ಇದ್ರೆ ಅವ್ರು ಯೂನಿಫಾರ್ಮಲ್ಲಿ ಗ್ರೂಪಲ್ಲಿ ಕಳಿಸಿದ್ರೆ ಅವ್ರುಗಳಿಗೆ ಫ್ರೀ ಇರುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಹೋಗಿ ನೋಡಬೇಕು, ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಆಗಲೇ ಹಿಸ್ಟ್ರಿಗಳಾಗಲಿ ಇಂಥವನ್ನೆಲ್ಲ ನೋಡಬೇಕು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಮುಖಾಂತರ. ಅದಾದಮೇಲೆ ಬೆಸ್ಟ್ ಟೈಮ್ ಯಾವ ಟೈಮಲ್ಲಿ ನೀವು ಹೋದರೆ ಬೆಸ್ಟು ಅಂತಂದರೆ 7ರಿಂದ AM 9 PM ಅಥವಾ 7ರಿಂದ 11 ಒಳಗೆ ನೀವು ಆ 4 ಅವರ್ಸಲ್ಲೆಲ್ಲ ಮ್ಯಾನೇಜ್ ಮಾಡಿಕೊಂಡ್ರೆ ಬೆಸ್ಟು ಅಂತ ಹೇಳ್ಬೋದು. ಯಾಕೆ ಮಾಡರೇಟ್ ಜನಗಳಿರ್ತಾರೆ, ಕ್ಲೀನಾಗಿ ನೋಡ್ಬೋದು, ಸೆಲ್ಫಿ ತೊಗೋಬೋದು, ಫೋಟೋ ತೊಗೋಬೋದು, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೋದು, ಫುಡ್ ತಿನ್ಬೋದು, ಎಲ್ಲ ಮಾಡ್ಬೋದು. ಹೋಗಿ ಕ್ಲೀನಾಗಿ ಪ್ಲೇಸಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. 11ರಿಂದ 4 PM ತುಂಬ ಜನ, ಸಾವಿರಾರು ಮಂದಿಗಳು ಬರ್ತಾರೆ. ಆವಾಗ ನೀವು ಬರೀ ನುಗ್ಗಲಲ್ಲಿ ನೋಡಿಕೊಂಡು ಮತ್ತೆ ಆಚೆ ಬರಬೇಕಾಗತ್ತೆ. ಅಷ್ಟು ಚೆನ್ನಾಗಿ ಸ್ಪೆಂಡ್ ಮಾಡೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. 4 to 7 ವೆರಿ ಹೆವಿ ಆಗಿರುತ್ತೆ. ಆ ಟೈಮು ನಿಮಗೆ ಲೈಟಿಂಗ್ ವಿಜೃಂಭಣೆ ಕಣ್ ತುಂಬ್ಕೊಳಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಆಗಲಿ ಪ್ರತಿಯೊಂದನ್ನು ನೋಡೋಕ್ಕೊಂದು ಹಬ್ಬದ ಥರ ಇರುತ್ತೆ. ಬಟ್ ಅಷ್ಟು ಕ್ಲೀನಾಗಿ ನೋಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗಲ್ಲ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಮೇನ್ ಅಟ್ರಾಕ್ಷನ್ಸ್ ಏನು ವಿಸಿಟರ್ಸಿಗೆ ಏನು ಇಲ್ಲಿ ಹೋದರೆ, ಲಾಲ್ಬಾಗಿಗೆ ಹೋದರೆ ಏನು ಅಟ್ರಾಕ್ಷನ್ಸ್ಗಳಿರ್ತವೆ ಅಂದರೆ ಗ್ಲಾಸ್ ಹೌಸ್ಗಳಾಗಲಿ, ಬೊನ್ಸಾಯಿ ಗಾರ್ಡನ್ ಆಗಲಿ, ರೋಸ್ ಗಾರ್ಡನ್ ಆಗಲಿ, ಲೇಕ್ ಏರಿಯಾ ಆಗಲಿ, ರಾಕ್ ಫಾರ್ಮೇಷನ್ಸ್ ಆಗಲಿ, ಟ್ರೀ ಕಲೆಕ್ಷನ್ಸ್ ಆಗಲಿ, ಕಾರ್ಪೆಟ್ ಡಿಸ್ಪ್ಲೇ, ಹೆರಿಟೇಜ್ ಇನ್ಸ್ಟಾಲೇಷನ್ನು, ಸೆಲ್ಫಿ ಝೋನ್ಸು ನೋಡಿ, ಇವೆಲ್ಲ ನಿಮಗೆ ಅಲ್ಲಿದ್ದಾವೆ. ಪ್ರತಿಯೊಂದು ಇರೋದ್ರಿಂದ ನೀವು ಅದನ್ನು ರೋಮ್ ಅರೌಂಡ್ ಒಂದು ಸುತ್ತು ಬರೋಕ್ಕೆ ನಿಮಗೆ ಬೇಕು 1.5 to 2 hours ಬೇಕು. ಇದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೆಲ್ಫಿ ತಿಕ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡ್ರೆ ಆಚೆ ಕಡೆ ನೀವು ಅಲ್ಲೇ ಸ್ಪೆಂಡ್ ಮಾಡಿ ಆಚೆ ಬರ್ತೀರಿ ಅಂದರೆ ನಮಗೆ MTR ಹೋಟೆಲ್ ಬೇರೆ ಇದೆ, ಒಂದು ಓಲ್ಡೆಸ್ಟ್ ಹೋಟೆಲ್ಲು, ತುಂಬಾ ಫೇಮಸ್ ಹೋಟೆಲ್. ಅಲ್ಲೂ ಕೂಡ ನೀವು ಸ್ನ್ಯಾಕ್ಸ್ ಆಗಲಿ ಊಟನಾಗಲಿ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು. ಯಾರ್ಯಾರು ನೀವು ವಿಸಿಟ್ ಮಾಡಬೇಕು ಮೇಯ್ನ್ಲಿ ಇಲ್ಲಿಗೆಲ್ಲ ಅಂದರೆ ಫ್ಯಾಮಿಲೀಸ್ ಆಗಲಿ, ನಿಮಗೇನಾರು ಫೋಟೋಗ್ರಫಿಗೆ ಏನಾರು ಎಂಥೂಸಿಯಾಸ್ಟ್ ಇತ್ತು ಅಂದರೆ, ನೀವೇನಾರು ರೀಲ್ಸ್ ಮಾಡಬೇಕು, ಏನೇ ಚಿಲ್ಡ್ರನ್ಸ್ಗೆ, ಸೀನಿಯರ್ ಸಿಟಿಸನ್ಸು, ನೇಚರ್ ಲವರ್ಸ್ಗಳಾಗಲಿ, ಮಾರ್ನಿಂಗ್ ವಾಲ್ಕರ್ಸ್ಗಾಗಲಿ, ಅಥವಾ ಗಾರ್ಡನ್ ಎಂಥೂಸಿಯಾಸ್ಟ್ ಆಗಲಿ, ಟೂರಿಸ್ಟ್ ವಿಸಿಟರ್ಸು, ಅವರೆಲ್ಲ ಪ್ರತಿಯೊಬ್ಬರು ಇದಕ್ಕೆ ವಿಸಿಟ್ ಮಾಡಲೇಬೇಕು ಸ್ನೇಹಿತರೆ. ನೀವೇನಾದರೂ ವರ್ಷದಲ್ಲಿ ಒಂದು ಸರಿ ವಿಸಿಟ್ ಮಾಡ್ತಿರೋಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ವರ್ಷದಲ್ಲಿ ಈ ಟೈಮಲ್ಲಿ ಆಗಲಿ, ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಪ್ಲೀಸ್ ವಿಸಿಟ್ ಮಾಡಿ. ಇದನ್ನು ವಿಸಿಟ್ ಮಾಡಿ, ವರ್ತ್ ಪ್ಲೇಸು ಅಂತಲೇ ಹೇಳ್ಬೋದು. ತುಂಬಾ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಫೋಟೋಗೆ ಫ್ಯಾಮಿಲಿಗಳಾಗಲಿ ಕ್ಲೀನಾಗಿ ಎಂಜಾಯ್ ಮಾಡಿಕೊಂಡು ನೀವು ಆಚೆ ಕಡೆ ಬರ್ಬೋದು ಸ್ನೇಹಿತರೆ. ಹಾಗಾಗಿ ನಾನೊಂದು ಸ್ಮಾಲ್ ಇನ್ಫಾರ್ಮೇಷನು. ಇನ್ನೊಂದು ಏನಂದರೆ, ತುಂಬ ಜನಗಳಿಗೆಲ್ಲ ಮೆಟ್ರೋ ಅಲ್ಲೇ ಲಾಲ್ಬಾಗ್ ಪಕ್ಕನೇ ಮೆಟ್ರೋ ಇರೋದ್ರಿಂದ ಕಾರು ನಿಮ್ಮ ಓನ್ ವೆಹಿಕಲಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ. ಏನಕ್ಕೆಂದರೆ ಪಾರ್ಕಿಂಗ್ ವ್ಯವಸ್ಥೆ ಅಷ್ಟಿಲ್ಲ. ಪಾರ್ಕಿಂಗ್ ನೀವು ತಗೊಂಡೇ ಹೋಗಿದ್ದೀರ ಅಂದರೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು? ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲಿ ಮಾಡಬೇಕು, BBMP ಪಾರ್ಕಿಂಗು JC ರೋಡಲ್ಲಿ ಮಾಡಬೇಕು, ಹಾಪ್ಕಾಮ್ಸ್ ಪಾರ್ಕಿಂಗಲ್ಲಿ ಮಾಡಬೇಕು, ಅಥವಾ
AL ಅಮೀನ್ ಕಾಲೇಜು 2 ವೀಲರ್ ಪಾರ್ಕಿಂಗ್ ಅಲ್ಲಿ ನೀವು ಮಾಡಬೇಕಾಗುತ್ತೆ. ಇವೆಲ್ಲ ರೆಕಮೆಂಡೆಡ್, ಬಟ್ ಅವ್ರು ಹೇಳಿರೋ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಮೆಟ್ರೋ ಯೂಸ್ ಮಾಡಿ ಅಥವಾ BMTC ಬಸ್ ಯೂಸ್ ಮಾಡಿ. ಏನಕ್ಕೆ ಅಂದರೆ ಎಲ್ಲ ವುಮೆನ್ಸಿಗೆ ಫ್ರೀ ಇರೋದ್ರಿಂದ BMTC ಬಸ್ ಯೂಸ್ ಮಾಡೋದು ಒಳ್ಳೆಯದು, ಅಥವಾ ನಿಮಗೆ ಮೆಟ್ರೋದಲ್ಲಿ ಬರೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಪಿನ್ ಟು ಪಿನ್ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕು ಇದ್ರ ಬಗ್ಗೆ ಅಂದ್ರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟು. ಎಲ್ಲ ಟಿಕೆಟ್ ಕೌಂಟರ್ 3-4 ಕಡೆ ಟಿಕೆಟ್ ಕೌಂಟರ್ ಇರುತ್ತೆ, ಟಿಕೆಟ್ ಕೌಂಟರ್ ತೊಗೊಬೋದು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ಎಲ್ಲ ನನ್ನ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.